ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಅಪ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ ಎಷ್ಟೇ ಸಂಪಾದನೆ ಮಾಡಿದ್ರೂ ಖರ್ಚುಗಳು ಬಹಳ ಹೆಚ್ಚಾಗಿ ಪ್ರತಿ ತಿಂಗಳು ನಡೀತಾನೆ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ? ಮೂಲವಾಗಿ ಆ ಖರ್ಚುಗಳನ್ನು ಕಂಟ್ರೋಲ್ ಮಾಡೋದಕ್ಕಿಂತ ಸಂಪಾದನೆ ಮಾಡೋದು ಹೇಗೆ? ಇದು ಎರಡನ್ನೂ ಕೂಡ ಹೇಳ್ಕೊಡಿ ಅಂತ. ಸ್ನೇಹಿತರೆ, ಮೊದಲು ಖರ್ಚುಗಳು ಹೆಚ್ಚಾಗೇ ಆಗುತ್ತೆ. ಪ್ರತಿ ಮನೆಗಳಲ್ಲೂ, ಬಡವರ ಮನೆಯಲ್ಲೂ ಕೂಡ ಖರ್ಚು ಹೆಚ್ಚಾಗುತ್ತೆ. ಆ ಖರ್ಚು ಹೆಚ್ಚಾಗೋದಕ್ಕೆ ಮೊದಲು ಕಾರಣ ತಿಳ್ಕೊಳ್ಳೋಣ, ಆ ನಂತರ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಹಿಂದಿನ ಕಾಲದಲ್ಲಿ ಒಂದು 100 ವರ್ಷದ ಹಿಂದೆ ಮನುಷ್ಯ ದುಡಿತಾ ಇದ್ದ, ತಿಂತಾ ಇದ್ದ. ದುಡಿತಾ ಇದ್ದಲ್ಲಿ ಹೊಲ ಗದ್ದೆಗಳಲ್ಲಿ, ಅಂದರೆ ವ್ಯವಸಾಯ ಮಾಡ್ತಾ ಇದ್ದ. ಪ್ರತಿಯೊಬ್ಬರು ವ್ಯವಸಾಯ ಮಾಡ್ತಾ ಇದ್ರು. ಬಹಳ ಬೆರಳೆಣಿಕೆಯಷ್ಟು ಮಾತ್ರ ವ್ಯಾಪಾರ ಮಾಡ್ತಾ ಇದ್ರು. ಇನ್ನ ಒಂದು ವರ್ಗ, ಅದು ಕೈ ಕೆಲಸ, ಅಂದರೆ ಟೈಲರು, ಉಳುಮೆ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಇಂಥವ್ರು ಮೆಕ್ಯಾನಿಕ್ಗಳು, ಈ ರೀತಿ ಕೈ ಕೆಲಸವನ್ನು ಕಲ್ತಿರೋಂತಹ ಕೆಲವೊಂದು ವರ್ಗದವರು. ಹಿಂದಿನ ತಲೆಮಾರು, ಅಂದರೆ ನಮ್ಮ ಅಪ್ಪ ತಾತನ ಕಾಲದಿಂದನೂ ನೀವು ನೋಡ್ಕೊಂಡು ಬಂದರೆ ಖರ್ಚು ಅನ್ನೋದು ಏನೂ ಇರ್ತಾ ಇರಲಿಲ್ಲ. ಊಟ, ಬಟ್ಟೆ, ಸೂರು, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಿಸರ್ಗನೇ ಪೂರೈಸುತ್ತೆ. ಆದರೂ ಸಹಜವಾಗಿ ಜೀವನ ಮಾಡೋದಕ್ಕೆ ಈ ಮೂರನ್ನ ಯಾವುದೋ ಒಂದು ರೀತಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು. ಬೇರೆ ಏನು ಬರ್ತಾ ಇರಲಿಲ್ಲ. ಖರ್ಚು ಅಂದರೆ ಅವ್ರಿಗೆ ಹಬ್ಬಗಳ ದಿನದಲ್ಲಿ ಅಲ್ಪ ಸ್ವಲ್ಪ ದಿನನಿತ್ಯ ಖರ್ಚಾಗೋದಕ್ಕಿಂತ ಒಂದು 10 ಅಥವಾ 20% ಹೆಚ್ಚಾಗೋದು. ಯಾಕೆಂದರೆ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನು ಧರಿಸೋರು, ಅಡುಗೆಗಳನ್ನು ರುಚಿಯಾಗಿ ಮಾಡೋರು, ಅದಕ್ಕೆ ಮನೆಯಲ್ಲೇ ಇರ್ತಾ ಇತ್ತು ಅಡುಗೆ ಸಾಮಾನುಗಳೆಲ್ಲ. ಬಟ್ಟೆಗೆ ಮಾತ್ರ ಖರ್ಚಾಗೋದು. ಇನ್ನು ತೋರಣ, ಡೆಕೋರೇಷನ್ ಮಾಡೋದಕ್ಕೆ ಎಲ್ಲ ಹಳ್ಳಿಲಿ ಸಂಪೂರ್ಣವಾಗಿ ಸಿಗೋದು. ಅದಾದ ನಂತರ ಅವ್ರು ಎಲ್ಲಾದರೂ ಸಂಚಾರಿ ವ್ಯವಸ್ಥೆ, ಅಂದರೆ ಹೊರಗಡೆ ಸುತ್ತಾಡಬೇಕು ಅಂದರೆ ಟ್ರೈನ್ ಉಪಯೋಗಿಸ್ತಾ ಇದ್ರು, ಬಸ್ಸನ್ನು ಉಪಯೋಗಿಸ್ತಾ ಇದ್ರು. ಹೆಚ್ಚಂದರೆ ಅವರು ಎತ್ತಿನ ಗಾಡಿ ಅಥವಾ ಕುದುರೆ ಗಾಡಿನ ಉಪಯೋಗಿಸ್ತಾ ಇದ್ರು. ಅದಕ್ಕಿಂತನೂ ಬಳಸ್ತಾ ಇದ್ದಿದ್ದು ಸೈಕಲ್ಗಳು. ಈ ರೀತಿ ಏನು ಖರ್ಚಾಗುತ್ತೆ ಅವ್ರಿಗೆ? ಏನಕ್ಕೂ ಖರ್ಚಾಗ್ತಿರ್ಲಿಲ್ಲ. ಎಲ್ಲವೂ ಕೂಡ ಊರಿನಲ್ಲೇ ಸಿಕ್ಕಿಬಿಡೋದು. ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಒಂದು ಮದುವೆ ಮಾಡಿದ್ರೆ ಊರಿನಲ್ಲಿರೋರೆಲ್ಲರೂ ಸಹಾಯ ಮಾಡೋರು. ಮನೆಯಲ್ಲಿ ದವಸ ಧಾನ್ಯಗಳಿರ್ತಾ ಇತ್ತು. ಯಾರೋ ಒಬ್ಬರು ಬೇಳೆಕಾಳುಗಳನ್ನು ಕೊಡೋರು, ಇನ್ನೊಬ್ರು ಯಾರೋ ಎಣ್ಣೆ ಕೊಡೋರು, ಇನ್ನೊಬ್ರು ಯಾರೋ ತೆಂಗಿನಕಾಯಿ ಕೊಡೋರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಖರ್ಚುಗಳು ಅಂತಂದರೆ ಒಡವೆಗಳಿಗೆ ಮಾತ್ರ ಮದುವೆಗೆ ಖರ್ಚು ಮಾಡ್ತಾ ಇದ್ದಿದ್ದು. ಚೌಲ್ಟ್ರಿಗೂ ಕೂಡ ಖರ್ಚು ಮಾಡ್ತಾ ಇರಲಿಲ್ಲ. ಅವ್ರದ್ದೇ ಒಂದು ತೋಟದಲ್ಲೋ ಅಥವಾ ದೇವಸ್ಥಾನದಲ್ಲೋ, ಆ ಊರಿನ ಮಧ್ಯೆ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಮಾಡ್ತಾ ಇದ್ರು. ಖರ್ಚು ಅಂತ ಬಂದಾಗ ಮನುಷ್ಯನಿಗೆ ಹುಟ್ಟದಾಗಲಿಂದ ಸಾಯೋವರೆಗೂ ಲೆಕ್ಕ ಹಾಕಿದ್ರೆ, ಒಂದು ವರ್ಷದಲ್ಲಿ ಲೆಕ್ಕ ಹಾಕಿದ್ರೆ ಒಂದು 5-6 ಬಾರಿ ಖರ್ಚುಗಳು ಬರೋದು, ಅಥವಾ ಇಡೀ ಜೀವನದಲ್ಲಿ ಲೆಕ್ಕ ಹಾಕಿದ್ರೆ ಒಂದು 5ರಿಂದ 10 ಬಾರಿ ಖರ್ಚುಗಳು ಬರೋದು ಅಷ್ಟೇ ಹಿಂದಿನ ಕಾಲದವ್ರಿಗೆ. ಆದರೆ ಈಗಿನ ಕಾಲದವ್ರಿಗೆ ಖರ್ಚು ಯಾತಕ್ಕಾಗಿ ಹೆಚ್ಚಾಗ್ತಾ ಇದೆ ಅಂತಂದರೆ, ಮೂಲವಾಗಿ ಎಲ್ಲವೂ ಕೂಡ ನಾವು ವಸ್ತುಗಳ ಲೋಕದಲ್ಲಿದ್ದೀವಿ. ವಸ್ತುಗಳ ಪ್ರಪಂಚದ ಒಳಗಡೆ ಮುಳುಗೋಗ್ಬಿಟ್ಟಿದ್ದೀರಿ. ಅದರಲ್ಲೂ ನಮಗೆ ಖರ್ಚುಗಳನ್ನು ಹೆಚ್ಚು ಮಾಡೋದಕ್ಕೆ ಕ್ರೆಡಿಟ್ ಕಾರ್ಡ್ಗಳು ಬಂದ್ಬಿಟ್ಟಿದೆ, ಅಮೆಝಾನ್ ಬಂದಿದೆ, ಫ್ಲಿಪ್ಕಾರ್ಟ್ ಬಂದಿದೆ, ಝೊಮ್ಯಾಟೊ ಬಂದಿದೆ, ಓಲಾ, ಊಬರ್ ಇದೆ, ಅದು ಯಾವುದೋ ಡೆನ್ಝೋ ಅಂತೆ, ಇನ್ನೊಂದು ಯಾವುದೋ ಈ ಮನೆ ಖಾಲಿ ಮಾಡೋದಕ್ಕೆ. ಸ್ಕೂಲ್ಗಳಲ್ಲಿ ಇವತ್ತು ಬಿಸ್ನೆಸ್ಗಳು ಮುಂಚೆ ಥರ ಬೆರಳೆಣಿಕೆ ಅಷ್ಟಿಲ್ಲ. ಲಕ್ಷಾಂತರ ಬಿಸ್ನೆಸ್ಗಳು, ಕೋಟ್ಯಾಂತರ ಬಿಸ್ನೆಸ್ಗಳು. ಸ್ಟಾರ್ಟಪ್ ಇಂಡಿಯಾ ಅಂತ ಹೊಸದಾಗಿ ನರೇಂದ್ರ ಮೋದಿ ಅವರು ಮಾಡಿರೋದ್ರಿಂದ ಸಿಕ್ಕಾಬಟ್ಟೆ ಸ್ಟಾರ್ಟಪ್ಗಳು. ಏನು 1-2? ನಿಮಗೆ ಕೈಗೊಬ್ಬರಿಗೆ ಕಾಲ್ಗೊಬ್ಬರಿಗೆ ಹಿಂದಿನ ಕಾಲದಲ್ಲಿ ಮಹಾರಾಜರು ಹೇಗೆ ಸಿಗ್ತಾ ಇದ್ರು, ಹಿಂಗೆ ಚಿಟ್ಕೆ ಯಾರಲ್ಲಿ ಅಂತ ಕೇಳಿದ್ರೆ ಬಂದು ಸರ್ವಿಸ್ ಕೊಡೋರು, ಅದೇ ರೀತಿ ಮಹಾರಾಜರ ಕಾಲದ ಥರನೇ ಆಗ್ಬಿಟ್ಟೈತೆ ಈಗ. ಸ್ವಲ್ಪ ಮಾಡ್ರನ್ ಲೆಕ್ಕಾಚಾರದಲ್ಲಿ ಆಗಿದೆ ಅಷ್ಟೆ. ಏನು ಬೇಕು ನಿಮಗೆ? ಕುಂತಿದ್ದ ಜಾಗದಲ್ಲಿ A to Z ಬಂದು ಬೀಳ್ತದೆ ಮನೇಲಿ. ಊಟ ಬೇಕಾ, ಬಟ್ಟೆ ಬೇಕಾ, ನಿಮ್ಗೆ ಉಪಯೋಗಿಸುವಂತಹ ವಸ್ತುಗಳು ಬೇಕಾ, ಇಂಥದ್ದು ಮನೆ ಬಾಗಿಲಿಗೆ ಬರೋದಿಲ್ಲ ಅಂತ ಏನಿದೆ ಹೇಳಿ ನೋಡಿ.
ಖಂಡಿತವಾಗ್ಲು. ಮುಂಚೆ ಮನೆ ಇದ್ರೆ ಕೆಳಗಡೆ, ಮನೆ ಎದುರುಗಡೆ ಅಕ್ಕಪಕ್ಕದ ಮನೆಗಳಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಏನೋ ತರಕಾರಿ ಅವೆಲ್ಲ ಬರೋದು. ಇವಾಗಿಲ್ಲ. ಅದೇನೋ ಬುಕ್ ಮಾಡ್ತಾರೆ. ತರಕಾರಿಗೆ ಒಂದು ಬೇರೆ ಆ್ಯಪ್ ಇದೆ, ಹಣ್ಣುಗಳಿಗೆ ಒಂದು ಬೇರೆ ಆ್ಯಪ್ ಇದೆ, ಸೊಪ್ಪುಗಳಿಗೆ ಬೇರೆ ಆ್ಯಪ್ ಇದೆ. ಆ ಆ್ಯಪ್ನಲ್ಲಿ ಹೋಗ್ತಾರೆ, ರಿಜಿಸ್ಟರ್ ಮಾಡ್ತಾರೆ, ಮನೆಗೆ ತಂದು ಕೊಡ್ತಾರೆ. ಪಕ್ಕದಲ್ಲಿರೋ ಅಂಗಡಿಗೆ ಹೋಗೋದಿಲ್ಲ. ಇವತ್ತೆಲ್ಲವೂ ಕೂಡ ಮನೆಗೆ ಬರ್ತದೆ. ಹಾಲು, ನ್ಯೂಸ್ ಪೇಪರು ಕೂಡ ಮನೆಗೆ ಬರ್ತದೆ. ಆ ಮಟ್ಟದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೋ ಮನುಷ್ಯನಿಗೆ ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಕೊರೋನಾದಲ್ಲಿ ಲಾಕ್ಡೌನ್ ಅಂತ ಸಾಕಷ್ಟು ಜನ ಗೋಳಾಡ್ತಾ ಇದ್ರು. ಲಾಕ್ಡೌನ್ ಕೊರೋನಲ್ಲ, ಇಡೀ ಜೀವನ ಎಲ್ಲ ಲಾಕ್ಡೌನ್ ಆಗ್ಬಿಟ್ಟೈತಿ. ಈಗ ಕುಂತಿರೋ ಜಾಗದಲ್ಲೇ ಬರ್ತಾರೆ, ತಗೊಂಬತ್ತಾರೆ ಮಾಡ್ತಾರೆ. ಯಾತಕ್ಕೋಸ್ಕರ ಹೀಗೆ? ಖಂಡಿತವಾಗ್ಲೂ ಪ್ರತಿಯೊಬ್ಬ ಮನುಷ್ಯನ ನೀವು ಜೋಪಾನವಾಗಿ ನೋಡಿ. ಈಗ ಸೌಲಭ್ಯಗಳು ಕೂದಲು ಗಾತ್ರದಲ್ಲೇ ಇದೆ. ಸೌಲಭ್ಯಗಳು ಸಿಕ್ಕಾಪಟ್ಟೆ ಸೌಲಭ್ಯಗಳಿದಾವೆ, ಅತ್ಯದ್ಭುತವಾಗಿ ಸೌಲಭ್ಯಗಳಿದಾವೆ. ಖರ್ಚು ಮಾಡೋದಕ್ಕೆ ನಿಮಗೆ ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷಾಂತರ ಅವಕಾಶಗಳಿದೆ ಖರ್ಚು ಮಾಡೋದಕ್ಕೆ. ನಿಮಗೆ ಏನೂ ಖರ್ಚು ಮಾಡಲ್ಲ ಅಂತ ಜೋಬಲ್ಲಿ ದುಡ್ಡು ಇಟ್ಕೊಂಡಿದ್ದೀರಾ, ಒಂದು ಮೆಸೇಜ್ ಬರ್ತದೆ, ನೋಟಿಫಿಕೇಶನ್ ಟಣ್ ಅಂತ ಹೊಡಿತದೆ. ಆಫರ್, ಅದೇನೋ ಈಗ ಮೇಗಾ ಆಫರ್ ಅಂತೆ ಅಮೆಝಾನಲ್ಲಿ. ವರ್ಷದ ಎಂಡಲ್ಲಿ ದಸರಾ ಹಬ್ಬಕ್ಕೋಸ್ಕರ ಮಾಡ್ತಾರೆ. ಎಲ್ಲರೂ ಕೂಡ, ಬಡವರು ಕೂಡ ಮಾಲ್ಗಳಿಗೆ ಹೋಗಿ ಪರ್ಚೇಸ್ ಮಾಡುವಂತಹ ಕಾಲ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ಸಣ್ಣ ಮೀನುಗಳನ್ನೆಲ್ಲ ದೊಡ್ಡ ತಿಮಿಂಗ್ಲಗಳು ನುಂಗ್ಬಿಡ್ತವೆ, ಅದ್ರ ಹೊಟ್ಟೆ ಒಳಗಡೆ ಇಟ್ಕೊಂಡಿರ್ತಾರೆ. ಅದೇ ರೀತಿ ಸಣ್ಣದು ಈ ರಿಲಯನ್ಸ್ ಮಾರ್ಟು, ಮೋರು, ಬಿಗ್ ಬಜಾರ್, MK ಅಹ್ಮದ್ ಶಾಪ್, ವಿಶಾಲ್ ಮಾರ್ಟ್, ಈ ಥರ ದೊಡ್ಡ ಮಾರ್ಟ್ಗಳನ್ನೇ ಹುಟ್ಕೊಳ್ತವೆ ಹೆಚ್ಚಾಗಿ. ಸಣ್ಣದವ್ರನ್ನೆಲ್ಲ ಒಂದೊಂದೇ ತಿಂದಾಕ್ತಾ ಇರ್ತಾರೆ. ಅಂದರೆ ಅವರನ್ನು ಕೊಂಡ್ಕೊಂಡ್ಬಿಡ್ತಾರೆ, ಪರ್ಚೇಸ್ ಮಾಡಿಬಿಡ್ತಾರೆ, ಇಲ್ಲಾಂದ್ರೆ ಅವ್ರು ಖಾಲಿ ಮಾಡಿಸ್ಬಿಡ್ತಾರೆ. ಆಲ್ಮೋಸ್ಟ್ ಒಂದು 95% ಎಲ್ಲರೂ ಕೂಡ ಕೇವಲ ದೊಡ್ಡದಕ್ಕೆ ಕೈ ಹಾಕ್ತಾರೆ ಹೊರತು ಸಣ್ಣದಕ್ಕೆ ಕೈ ಹಾಕೋದಿಲ್ಲ. ಆದ್ದರಿಂದ ಇವರೆಲ್ಲ ಏನು ಮಾಡ್ತಾರೆ, ನಿಮಗೆ ಕಣ್ಣು ಕುಕ್ಕೋ ಥರ ನಿಮಗೆ ಆಫರ್ಗಳನ್ನು, ಡಿಸ್ಕೌಂಟ್ಗಳನ್ನು ವರ್ಣರಂಜಿತವಾಗಿ, ಕಲರ್ಫುಲ್ ಆಗಿ ನಿಮಗೆ ಬಿಂಬಿಸ್ತಾನೇ ಇರ್ತಾರೆ. ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ಅಂದರೆ ಅಡ್ವರ್ಟೈಸ್ಮೆಂಟ್. ಸೊ ಜಾಹೀರಾತು ಮೂಲಕ ನಿಮ್ಮ ಮನಮಸ್ತಿಷ್ಕದಲ್ಲಿ ಇವರೆಲ್ಲರೂ ತುಂಬ್ತಾ ಇರ್ತಾರೆ. ಅದರಲ್ಲೂ ಈಗ ಮೊಬೈಲ್ ಯುಗ ಆಗಿರೋದ್ರಿಂದ, ಇದು ಕಲಿಯುಗ ಅಲ್ಲ, ಮೊಬೈಲ್ ಯುಗ ಆಗಿರೋದ್ರಿಂದ ಈ ಮೊಬೈಲಲ್ಲಿ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತದೆ. ಟಣ್ 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 ಅಂತ ಅಲಾರಾಮ್ ಹೊಡೆದಂಗೆ ಉಳುಮೆ ಕೆಲಸ ಮಾಡೋರ ಹತ್ರ ಹೋಗಿ ಆ ಸುತ್ತಿದ್ ಕುಟ್ತಾ ಇರ್ತಾರೆ, ಟ್ಯಾಣ್ ಟ್ಯಾಣ್ ಅಂತ. ಅದು ಕಿವಿಗೆ ಯಾವ ರೀತಿ ನಿಮಗೆ ಬಾರಿಸುತ್ತೋ ಅದೇ ರೀತಿ ನೋಟಿಫಿಕೇಶನ್. ಅದರ ಸೌಂಡ್ ಕಡಿಮೆ ಆದರೂ ಕೂಡ ಅದರ ಇಂಪ್ಯಾಕ್ಟ್ ಬಹಳವಾಗಿ ದೊಡ್ಡದಾಗಿ ಬಂದು ಬಿದ್ದಿರುತ್ತೆ. ಆದ್ದರಿಂದ ಆ ನೋಟಿಫಿಕೇಶನ್ ಬಂದು ನಿಮ್ಮ ತಲೆಯಲ್ಲಿ ಶಬ್ದ ಮಾಡ್ತಾ ಇರ್ತದೆ. ನೀವು ಸುಮ್ಮನೆ ಬರಲ್ಲ, ಜೋಬಲ್ಲಿ ದುಡ್ಡು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಲೋನ್ ಆಪ್ಷನ್ ಬೇರೆ, EMI ಆಪ್ಷನ್ ಬೇರೆ, ಆಫರ್ಗಳು ಬೇರೆ. 1 ಲಕ್ಷ ರೂಪಾಯಿ ಐಟಮ್ ಕೇವಲ 60,000 ರೂಪಾಯಿಗೆ ಸಿಗುತ್ತೆ. ಖಂಡಿತವಾಗ್ಲೂ ಯಾರು ಸಿಗ್ತಾರೆ? ಅವನಿಗೆ ಅವಶ್ಯಕತೆ ಇಲ್ಲದೆ ಇದ್ರೂ 60,000 ರೂಪಾಯಿಗೆ ನಾಳೆ ಇದು 2 ಲಕ್ಷ ರೂಪಾಯಿ ಆಗ್ಬಿಡ್ತದೆ, ಅದಕ್ಕೆ ತೆಗೆದಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ತಗೊಂಬಂದು ಇಟ್ಕೊಂಡಿರ್ತಾರೆ. ಈ ರೀತಿ ಇಟ್ಕೊಂಡಿದ್ದಾಗ ಏನು ಮಾಡ್ತಾರೆ, ಮನುಷ್ಯ ಹಿಂಗೆ ಬೆಳೀತಾ ಇರ್ತಾನೆ. ಖರ್ಚುಗಳು ಹೆಚ್ಚಾಗ್ತಾನೆ ಇರ್ತವೆ. ಒಂದು ಕಾಲದಲ್ಲಿ ಅವನ ಯೋಗ್ಯತೆಗೆ, ಅರ್ಹತೆಗೆ ತಕ್ಕಂತಹ ಬಟ್ಟೆಗಳನ್ನು ಹಾಕ್ತಾ ಇದ್ರು, ಗಾಡಿಗಳನ್ನು ಇಟ್ಕೊಳ್ತಾ ಇದ್ರು, ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಅವನ ಸಂಪಾದನೆ 10,000 ರೂಪಾಯಿ ಇದ್ರೆ 1,000 ರೂಪಾಯಿ ಬಾಡಿಗೆ ಮನೆಯನ್ನೇ ಹುಡುಕ್ತಾ ಇದ್ದ. ಈಗ 10,000 ರೂಪಾಯಿ ಸಂಪಾದನೆ ಇರೋನು ಕೂಡ 4-5 ರೂಪಾಯಿ ಮನೆ ಬಾಡಿಗೆಯನ್ನು ಹುಡುಕ್ತಾರೆ. ಒಂದು ಮನೆ ನನ್ನ ಕಣ್ಣಾರೆ, ಈಗ ತುಂಬ ಹಿಂದಿನ ಮಾತು ಕೇಳ್ತಾ ಇಲ್ಲ, ಈಗ ಒಂದು 4-5 ತಿಂಗಳ ಹಿಂದೆ ಮಾಡ್ತಿರೋಂಥ ಗಂಡ ಕುಡುಕ್, ನನ್ನ ಮಗ ಕುಡ್ದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹೆಂಡತಿ ಮನೆ ಕೆಲಸ ಮಾಡ್ತಾಳೆ, ಒಂದು ಮನೆಯಲ್ಲಿ 2,500 ರೂಪಾಯಿ ಸಂಬಳ ಕೊಡ್ತಾರೆ. 3 ಮನೆ ಮಾಡ್ಕೊಂಡು ಬರ್ತಾಳೆ ಪಾಪ, 7,500 ರೂಪಾಯಿ ಸಂಬಳ ಸಿಗುತ್ತೆ. ಮಗಳು ಕೆಲ್ಸಕ್ಕೆ ಹೋಗ್ತಾ ಇದ್ಲು ಪಾಪ, ಮದುವೆ ಆಯ್ತು, ಬಿಟ್ಬಿಟ್ಲು. ಮಗ ಇನ್ನು ಚಿಕ್ಕವನು, ಕಾಲೇಜ್ಗೆ ಹೋಗ್ತಾನೆ ಪಾಪ. ಅವನಿಗೆ ಫೀಸ್ಗೆ ಅವರು ಇವರು ಯಾರೋ ಒಬ್ರು ಸಹಾಯ ಮಾಡ್ತಾರೆ. ಮನೆ ಬಾಡಿಗೆ ಎಷ್ಟು ಅಂದ್ರೆ 5,000 ರೂಪಾಯಿ. ಇವಳಿಗೆ ಬರೋ ದುಡ್ಡು 7,500, ಮನೆ ಬಾಡಿಗೆ 5,000. ಬಾಡಿಗೆ ಮಾತ್ರ, ಲೈಟ್ ಬಿಲ್ಲು, ವಾಟರ್ ಬಿಲ್ ಎಲ್ಲ ಸೇರಿದ್ರೆ ಒಂದು 6,500 ರೂಪಾಯಿ ಆಗುತ್ತೆ. ಇನ್ನು 1,000 ರೂಪಾಯಲ್ಲಿ ಹೇಗೆ ಸಂಸಾರ ಮಾಡೋದು? ಹೇಗೆ ನಾವು ಊಟ ಮಾಡೋದು? ಇನ್ನು ಹಬ್ಬಗಳಿಗೆಲ್ಲ ಹೇಗೆ?
ಇದನ್ನ ಯಾಕಮ್ಮ ಇಷ್ಟು ದೊಡ್ಡದು? ಅಯ್ಯೋ ನಾವು ಹಂಗೆ ಹೆಂಗೋ ಮ್ಯಾನೇಜ್ ಆಗುತ್ತೆ ತಗೊಂಡ್ಬಿಡ್ತೀರಿ, ಪರವಾಗಿಲ್ಲ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಸಾಲ ಮಾಡ್ತಾರೆ, ಇಲ್ಲಾಂದರೆ ತಪ್ಪುದಾರಿ ಹಿಡಿತಾರೆ, ಇಲ್ಲಾಂದರೆ ಯಾವುದೋ ಒಂದು ರೂಪದಲ್ಲಿ ಅದನ್ನು ನಿರ್ವಹಣೆ ಮಾಡಿಕೊಳ್ಳೋದಕ್ಕೆ ಕೈ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಈ ರೀತಿ ಕಷ್ಟಕ್ಕೆ ಸಿಲುಕೊಳ್ತಾರೆ. ಬಹಳ ಸುಲಭ. ನೀವೆಷ್ಟು ದುಡಿತೀರೋ ಅದರಲ್ಲಿ 10% ಮಾತ್ರ ನೀವು ಬಾಡಿಗೆ ಕಟ್ಟಬಹುದು. ಇನ್ನು 90% ಖರ್ಚು ವೆಚ್ಚಗಳು ಇದ್ದೇ ಇರ್ತವೆ, ಮನುಷ್ಯನಿಗೆ ಬೇಕಾಗ್ತವೆ. ಈ ರೇಷಿಯೋನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ನೀವು ಒಂದು 10,000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೀರಾ ಅಂದರೆ ನಿಮಗೆ 1 ಲಕ್ಷ ರೂಪಾಯಿ ಆದಾಯ ಇರಲೇಬೇಕು. ಏನೋ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಏರುಪೇರು ಆಗುತ್ತೆ, ಆದರೂ ಸ್ಟಾರ್ಟಿಂಗಲ್ಲಿ 1:5 10,000 ರೂಪಾಯಿ ಬಾಡಿಗೆ ಇದ್ರೆ ಒಂದು 50,000 ರೂಪಾಯಿನಾದರೂ ನೀವು ದುಡಿಲೇಬೇಕು. ದುಡಿದ್ರೆ ಮಾತ್ರ ನಿಮಗೆ ಬದುಕೋದಕ್ಕೆ ಸಾಧ್ಯ. ಈಗಿನ ಯುಗದಲ್ಲಿ, ಮೊಬೈಲ್ ಯುಗದಲ್ಲಿ ಇದನ್ನ ಯಾರು ಮಾಡೋದಿಲ್ವೋ ಇಂಥವ್ರು ಕಷ್ಟಕ್ಕೆ ಸಿಲಕ್ಕೊಳ್ತಾರೆ. ಆದ್ರಿಂದ ರೇಷಿಯೋ ನಿಮ್ಮ ಸಂಪಾದನೆ ಮತ್ತು ನಿಮ್ಮ ಬಾಡಿಗೆ ಇಷ್ಟಿರಬೇಕು. ಅದು ಬಿಟ್ಬಿಡಿ. ಮೂಲವಾಗಿ ನಾನು ಹೇಳ್ತಾ ಇರೋದು, ಒಬ್ಬ ಸ್ಲಮ್ಮಲ್ಲಿರುವಂತಹ ಹುಡುಗ ಹುಡುಗಿ ಇವ್ರ ಹತ್ರ ಐಫೋನ್ಗಳಿರ್ತವೆ. ಇರೋದೆಲ್ಲಿ? ಸ್ಲಮ್ಮಲ್ಲಿ. ಅವ್ರು ಹಾಕುವಂತಹ ಬಟ್ಟೆಗಳು ಯಪ್ಪಾ ಎಷ್ಟೋ ಇದು ಜರ್ಕಿನ್ ಹಾಕಿದ್ಯಾ ಅಂತಂದ್ರೆ 3,000 ರೂಪಾಯಿ ಅಷ್ಟೇ ಅಣ್ಣ ಅಂತಾನೆ. 3,000 ರೂಪಾಯಿ ಜರ್ಕಿನ್. ಅವನು ಇದೇನೋ ಕಿವಿಗೆ ಹಾಕತ್ತಾರೆ, ಇಯರ್ಫೋನ್, ವೈರ್ಲೆಸ್ ಇಯರ್ಫೋನ್, ಅದು ಎಷ್ಟು? 6,000 ರೂಪಾಯಿ. ಏನೋ ಮಾಡ್ತಾ ಇದೆಯಾ? ನಾನಿಲ್ಲಿ ಫೈನಾನ್ಸರ್ ಕಲೆಕ್ಷನ್ ಮಾಡ್ತೀನಿ, ಫೈನಾನ್ಸ್ನ. ಎಷ್ಟು ಕೊಡ್ತಾರೆ ಸಂಬಳ? ಒಂದು 3-4 ರೂಪಾಯಿ ಕೊಡೋನ ಹತ್ರ 4,000 ರೂಪಾಯಿ 5,000 ರೂಪಾಯಿ ಇಯರ್ಫೋನ್. ಚಪ್ಪಲಿ. ನಮ್ಮ ಹಳೆ ಕಾಲದಲ್ಲಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಲೆಜ್ಜಿಮ್ಸ್ ಅಂತ ಆಡಿಸೋರು, ಅಂದರೆ ಸ್ವತಂತ್ರ ದಿನಾಚರಣೆ ದಿವಸ, ಗಣರಾಜ್ಯೋತ್ಸವದ ದಿವಸ ಈ ರೀತಿ ನಾವೆಲ್ಲ ಶೂ ಹಾಕ್ಕೊಳ್ತಾ ಇದ್ರಿ. ಶೂ ಬೆಲೆ ಎಷ್ಟು ಅಂದರೆ 15 ರೂಪಾಯಿ. 15 ರೂಪಾಯಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ನಾವು ವರ್ಷಾನ್ಗಟ್ಲೆ ಕಾಯ್ತಾ ಇದ್ರಿ. ಅಥವಾ ಹಳೆ ಶೂಗಳು ಯಾರ್ದಾದ್ರೂ ಸೀನಿಯರ್ದಿದ್ರೆ ಅವ್ರದನ್ನೇ ಎಲ್ಲ ಹೊಲಿಸಿ ಅದಕ್ಕೆ ಬಣ್ಣ ಬಳಿತಾ ಇದ್ರಿ. ಬಣ್ಣ ಬಳಿಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಸುಣ್ಣ, ಸೀಮೆ ಸುಣ್ಣ, ಆ ಸೀಮೆ ಸುಣ್ಣ, ಇದು ಬಾಯಿಗೆ ಹಾಕ್ತಾರಲ್ಲ ಸುಣ್ಣ, ಅದಕ್ಕೆ ಸ್ವಲ್ಪ ಫೆವಿಕಲ್ ಅದು ಇದು ಮಿಕ್ಸ್ ಮಾಡಿ ಪೇಂಟ್ ಹೊಡೆದು ನಾವು ಅದನ್ನ ಹಾಕೊಂಡು, ಆ ಥರ ಬಟ್ಟೆ ಶೂ ಅದು 7,000 ರೂಪಾಯಿ 8,000 ರೂಪಾಯಿ. ಇದು ತಗೊಬೇಡಿ ಅಥವಾ ಯಾರು ಹಾಕೊಳ್ಬೇಡಿ ಅಂತ ಹೇಳ್ತಲ್ಲ, ಖಂಡಿತವಾಗ್ಲೂ ಹಾಕೊಳ್ಳಿ, ಯೋಗ್ಯತೆ ಅರ್ಹತೆಗೆ ತಕ್ಕಂಗೆ. ಬಟ್ ಹಂಗೆ ಮಾಡೋದಿಲ್ಲ. ಸ್ಲಮ್ ಹುಡುಗ, ಅವನ ಹತ್ರ ಐಫೋನ್ ಇದೆ, ಲೆಕ್ಕ ಹಾಕೊಳ್ಳಿ. ಅವನು ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಅವನನ್ನು ಯಾವ ರೀತಿ ಬೆಳೆಸಿರಬಹುದು, ಇವನು ಯಾವ ಮಟ್ಟದಲ್ಲಿ ಓಡಾಡಿಸ್ಬೋದು. ಅವನಿಗೆ 1 ಲಕ್ಷ ರೂಪಾಯಿ ಗಾಡಿ, 1,20,000 ರೂಪಾಯಿ ಗಾಡಿ EMI ಸ್ಲಮ್ಮಲ್ಲಿರುವಂತಹ ಅಪ್ಪ ಅಮ್ಮ ಇಬ್ಬರು ಸೇರಿ ಕಟ್ತಾರೆ ಮಗನ ಆಸೆ ಪೂರೈಸೋದಕ್ಕೆ. ಅಂದರೆ ಬೆಳೀಲಿ ಅಂತ ಖಂಡಿತವಾಗ್ಲೂ ಎಲ್ಲ ಅಪ್ಪ ಅಮ್ಮಂಗೆ ಆಸೆ ಇರುತ್ತೆ. ಆದರೆ ಇವರು ಬೆಳೀಲಿ ಅಂತಲ್ಲ, ಇವರು ಅಳಿಯೋದಕ್ಕೋಸ್ಕರ. ಇವ್ರಿಗೆ ಅದನ್ನು ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಇವರು ಅಡ್ಡದಾರಿ ಹಿಡಿಲೇಬೇಕಾಗುತ್ತೆ, ಮೋಸ ಮಾಡಲೇಬೇಕಾಗುತ್ತೆ, ಕಳ್ಳತನ ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಅಷ್ಟೊಂದು ಬೆಲೆ ಬಾಳುವಂಥದ್ದು ಎಲ್ಲಿಂದ ತಂದ್ಕೊಡೋದಕ್ಕೆ ಸಾಧ್ಯ? ನಾನು ನಿಮ್ಗೆ ಹೇಳ್ತಾ ಇರೋದು, ಖರ್ಚುಗಳು ಇಲ್ಲಿ ಸಿಕ್ಕಾಬಟ್ಟೆ ಖರ್ಚುಗಳಿದ್ದಾವೆ. ಒಂದು ಐಸ್ ಕ್ರೀಮ್, ನಾವು ಒಂದು 10 ರೂಪಾಯಿದ ಐಸ್ ಕ್ರೀಮ್ ತಿಂತ, ಇವಾಗ ಅಲ್ಲೇ ಅದೇನೋ ಪೋಲಾರ್ ಬೇರ್ ಅಂತೆ, ಅಲ್ಲೇ ಹೋಗ್ಬೇಕು. ಒಂದು ಐಸ್ ಕ್ರೀಮ್ 300 ರೂಪಾಯಿ 500 ರೂಪಾಯಿ. ಫ್ಯಾಮಿಲಿ ಪ್ಯಾಕ್ ತಗೊಳ್ಳಿ 1,000 ರೂಪಾಯಿ. 1,000 ರೂಪಾಯಿ ಐಸ್ ಕ್ರೀಮ್ ತಿಂದದ್ದು. ಇದನ್ನು ತಿನ್ನಲೇಬೇಕು, ಕೊಡಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಅಂದರೆ ಇಲ್ಲಿ ಖರ್ಚುಗಳು ನಿಮಗೆ ಮಾಡೋದಕ್ಕೆ ಒಬ್ಬ ಮನುಷ್ಯನಿಗೆ ನಿಜವಾಗ್ಲೂ ನಾರ್ಮಲ್ ಆಗಿ ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯನಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಇದ್ರೆ ಬೆಂಗಳೂರಲ್ಲಿ ಬದುಕಬಹುದು. ಅವನು 1 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅವನು ಮುಂದೆ ಹೋಗ್ತಾ 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 ಸಾಲಗಾರನಾಗ್ತಾನೆ. 1 ಲಕ್ಷ ಬೇಕೇ ಬೇಕು, ಯಾಕೆಂದ್ರೆ ಖರ್ಚು ವೆಚ್ಚಗಳು ಅಷ್ಟಿರ್ತವೆ. ಇನ್ನ ನಿಮಗೆ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡೋದಕ್ಕೆ ಏನು ದಾರಿ ಅಂದರೆ, ಮೊದಲು ಇದನ್ನೆಲ್ಲ ಕಟಾವು ಮಾಡಬೇಕು. ಆನ್ಲೈನ್ ಪರ್ಚೇಸಿಂಗ್ ಕಟಾವು ಮಾಡಬೇಕು, ಹೊರಗಡೆ ಸುತ್ತಾಡೋದನ್ನ ಕಟಾವು ಮಾಡಬೇಕು, ಹೋಟ್ಲಲ್ಲಿ ತಿನ್ನೋದು, ಅದು ಪಾನಿಪುರಿ, ಬೇಲ್ಪುರಿ, ಬೇಕ್ರಿ, ಈ ಏನೇನು ಆನ್ಲೈನ್ ಫೆಸಿಲಿಟೀಸ್ ಇದೆಯೋ ಇದೆಲ್ಲ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗೋದು, ದೊಡ್ಡದು, ಇದನ್ನೆಲ್ಲ ಬಿಟ್ಟರೆ ಖಂಡಿತವಾಗ್ಲೂ ಖರ್ಚುಗಳು ಕಡಿಮೆ ಆಗುತ್ತೆ. ಆದರೆ ಬಿಡೋರು ಯಾರು? ಎಲ್ಲರೂ ಕೂಡ ಬೆಳೆಸೋದಕ್ಕೆ ಅದಕ್ಕೆ ಸಹಾಯ ಮಾಡ್ತಾವ್ರೆ ಹೊರತು ಬಿಡೋದಕ್ಕೆ ಯಾರು ಸಹಾಯ ಮಾಡ್ತಾ ಇಲ್ಲ, ಮಾಡೋಕ್ಕೆ ಸಾಧ್ಯವೂ ಇಲ್ಲ. ನಾನು ಹೇಳಿದ್ನಲ್ಲ, ಇನ್ನು ಸ್ವಲ್ಪ ದಿವಸ ಬರೀ ಮಾಲ್ಗಳೇ ಇರ್ತವೆ. ಪ್ರತಿಯೊಬ್ಬ ಬಡವನು ಕೂಡ ಮಾಲ್ಗೆ ಹೋಗಿ ಬಟ್ಟೆ ತಗೊಳ್ಬೇಕು, ಬೇರೆ ಕಡೆ ಬಟ್ಟೆ ಸಿಗೋದಿಲ್ಲ ನಿಮಗೆ. ಆ ಮಟ್ಟದಲ್ಲಿ ಬಂದ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಇನ್ನೊಂದು ವರ್ಷ 2 ವರ್ಷ ಅಷ್ಟೇ. ಅದಾದ್ಮೇಲೆ ಈ ಗುಜರಿ ಅಂಗಡಿಗಳು, ಸಣ್ಣ ಪುಟ್ಟ ಅಂಗಡಿಗಳು, ಚಿಲ್ಲರೆ ಅಂಗಡಿ, ಈ ಚಿಕ್ಕ ಚಿಕ್ಕ ಅಂಗಡಿಗಳು ಮೇನ್ ರೋಡಲ್ಲಿರುವಂಥ ಇದೆಲ್ಲ ಹೋಗ್ಬಿಡ್ತವೆ. ಒನ್ಲಿ ಬರೀ ದೊಡ್ಡ ದೊಡ್ಡದ ಮಾಲ್ಗಳು ಮಾತ್ರ ಇರ್ತವೆ, ಇದೆಲ್ಲ ಹೋಗ್ಬಿಡ್ತವೆ. ಆದ್ರಿಂದ ಇದಕ್ಕೆ ನೀವು ಏನು ಮಾಡಬೇಕು? ನಿಮ್ಮ ಸಂಪಾದನೆಯನ್ನ ಹೆಚ್ಚು ಮಾಡ್ಕೊಳ್ಬೇಕು.
ಸಂಪಾದನೆಯನ್ನು ಹೆಚ್ಚು ಮಾಡ್ಬೇಕಂದ್ರೆ ಏನು ಮಾಡಬೇಕು? ಸ್ಕಿಲ್ ಸೆಟ್ ಇರಬೇಕು, ಟ್ಯಾಲೆಂಟ್ ಇರಬೇಕು, ನೀವು ಹೆಚ್ಚಾಗಿ ಪರಿಣಿತಿಯನ್ನು ಹೊಂದಿರಬೇಕು, ಕೌಶಲ್ಯತೆಯನ್ನು ಹೊಂದಿರಬೇಕು. ಇಂಥವ್ರು ಮಾತ್ರ ಬೆಳೆಯೋದಕ್ಕೆ ಸಾಧ್ಯ, ಇಲ್ಲಾಂದರೆ ಬೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಇದನ್ನು ನೀವು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಲೂ ನೀವು ಬದುಕೋದಕ್ಕೆ, ಅದು ಸೌಖ್ಯವಾಗಿ ಬದುಕೋದಕ್ಕೆ, ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದೋದಕ್ಕೆ ಇದು ಸಹಾಯ ಮಾಡುತ್ತೆ. ಯಾರಿಗಿದು ಅರ್ಥ ಆಗೋದಿಲ್ಲೋ ಬಹಳ ಬಹಳ ಕಷ್ಟಪಡ್ತಾ ಇರ್ತೀರಾ ಜೀವನದಲ್ಲಿ. ಈಗ ನಿಮಗೆ ಸುಖ ಅನಿಸೋದ್ರು ಕೂಡ ಮುಂದೆ ಹೋಗಿ ದಬಾಕೊಳ್ತೀರಾ, ಮುಂದೆ ಹೋಗಿ ಎಡು ಬೀಳ್ತೀರಾ. ದೊಡ್ಡ ಹಳ್ಳಕ್ಕೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡ್ಕೊಂಡ್ಬಿಡ್ತೀರಾ. ದಯಮಾಡಿ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ, ಅಥವಾ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ. ಸಂಪಾದನೆಯನ್ನು ಹೆಚ್ಚು ಮಾಡ್ಕೊಳ್ಳಿ. ಸಂಪಾದನೆ ಹೆಚ್ಚು ಮಾಡ್ಕೊಳ್ಬೇಕು ಅಂದರೆ ಕಲಿಕೆ ನಿಮ್ಮಲ್ಲಿ ಹೆಚ್ಚಾಗಿರಬೇಕು. ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್. ಆದರೂ ನೀವು ಅಭಿವೃದ್ಧಿ ಸಮೃದ್ಧಿಗೊಳ್ಬೇಕಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ. ಡೆಫಿನೆಟ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಗಾಗಿ ಏನನ್ನ ಮಾಡಬೇಕು, ಹೇಗೆ ಯಶಸ್ಸು ಕೀರ್ತಿ ಗಳಿಸ್ಬೇಕು, ಗುರಿ ಸಾಧನೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಾನು ಎಲ್ಲ ಜೀವನದ ಹಂತಗಳನ್ನು ಹೇಳ್ಕೊಡ್ತೀನಿ. ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು, ಹೇಗೆ ಸೃಷ್ಟಿಸ್ಕೊಳ್ಬೇಕು, ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು, ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ, ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ, ಗುರಿ ಸಾಧನೆಯನ್ನು ಮಾಡೋದು ಹೇಗೆ, ಎಲ್ಲವನ್ನ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೊರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ, ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ, ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು, ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡಬಹುದು. ಪ್ರತಿ ಶನಿವಾರ ಯೂಟ್ಯೂಬಲ್ಲಿ ಒಂದು ದಿವಸ, ಫೇಸ್ಬುಕ್ಕಲ್ಲಿ ಒಂದು ದಿವಸ ಲೈವ್ ಬರ್ತೀನಿ. ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು 1 ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು, ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು. ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ, ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ. ಸ್ನೇಹಿತರೆ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗುತ್ತೆ. ನೀವು ದಯಮಾಡಿ ನೇರವಾಗಿ ಬನ್ನಿ. ಮತ್ತೆ ಹೇಳ್ತಾ ಇದ್ದೀನಿ, ಸಮಸ್ಯೆಗಳಲ್ಲಿ 4 ವಿಧ. ಒಂದು ಸಣ್ಣದು, ಮಧ್ಯಮ ಗಾತ್ರದ್ದು. ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು. ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ. ಆದರೆ ದೊಡ್ಡದು, ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು, ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡ್ಕೊಳ್ಬೇಕು. ಆದ್ದರಿಂದ ಚಿಕ್ಕ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ. ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆದರೆ ದೊಡ್ಡದು, ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ, ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ ಬೇಕೇ ಬೇಕು. ಇದೆಲ್ಲ 6 ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ಬರು ಕೂಡ ಬದುಕಿಸ್ತಾನೆ. ಆದ್ದರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.
ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.